ಅಮಿತ್ ಶಾ ಒಬ್ಬ ಕಿಡಿಗೇಡಿ ಹೇಳ್ತಾನೆ ಅಂಬೇಡ್ಕರ್ ಅಂತ ಹೇಳೋದು ಇವತ್ತು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ. ಹೌದು, ಅಂಬೇಡ್ಕರ್ ಅನ್ನೋದು ಫ್ಯಾಷನ್. ನಾವೆಲ್ಲ ಅಂಬೇಡ್ಕರ್ ಹೇಳ್ತೀವಿ. ಅದು ಬಿಟ್ಟು ನಿಂತರ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ದೇವರ ಹೆಸರಲ್ಲಿ ಭಯ ಪಡಿಸ್ತಕ್ಕಂಥವರೆಲ್ಲ ಈ ಭಾರತೀಯರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ಮಾತನಾಡುವುದು ಇತ್ತೀಚಿನ ದಿನಗಳಲ್ಲಿ ವ್ಯಸನವಾಗಿದೆ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಆಡಿದ ಮಾತಿಗೆ ಇನ್ನೂ ಸಹ ಪ್ರತಿಭಟನೆಗಳು ನಡೀತಾನೇ ಇದೆ. ಸಂವಿಧಾನ ಶಿಲ್ಪಿಯನ್ನ ವ್ಯಂಗ್ಯವಾಡಿದ ಅಮಿತ್ ಶಾ ವಿರುದ್ಧ ಜನಾಕ್ರೋಶ ತೀವ್ರವಾಗಿದೆ. ಅಂತಹ ವಿವಾದಾತ್ಮಕ ಹೇಳಿಕೆ ನೀಡಿ ಇಷ್ಟು ದಿನವಾದರೂ ಅಮಿತ್ ಶಾ ಕ್ಷಮೆಯನ್ನು ಕೇಳಿಲ್ಲ. ಇದು ಅವರ ದುರಹಂಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ. ಜೊತೆಗೆ ಇಂತಹವರ ವಿರುದ್ಧ ಇನ್ನೂ ಏನು ಕ್ರಮ ಜರುಗಿಸದ ಮೋದಿ ಪ್ರಧಾನಿ ನಡೆಗೂ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ದಲಿತ ಸಮುದಾಯದವರೇ ಹೆಚ್ಚಾಗಿರುವ ಚಿನ್ನದ ನಾಡು ಕೋಲಾರದಲ್ಲಂತೂ ಜನಾಕ್ರೋಶ ಭೋಗೆಲೆದಿದೆ. ಇದೀಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಲೂರು ಪಟ್ಟಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ. ನೀಲಿ ಶಾಲುಗಳು, ನೀಲಿ ಬಾವುಟಗಳು ಪ್ರತಿಭಟನೆಯ ಕಿಚ್ಚಿಗೆ ಸಾಕ್ಷಿಯಾಗಿತ್ತು. ಪ್ರತಿಭಟನಾಕಾರರು ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟಿದ್ರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ಹೊತ್ತು ವ್ಯಂಗ್ಯವಾಡಲಾಯಿತು. ಈ ಮೂಲಕ ಸಂವಿಧಾನ ಶಿಲ್ಪಿಗೆ ಭಾರತ ಮಹಾನ್ ನಾಯಕನಿಗೆ ಅವಮಾನವಾದರೆ ನಾವು ಸಹಿಸೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ದಿಲ್ಲಿಗೆ ಕೈಪಡೆ ರವಾನಿಸಿದೆ. ಜತೆಗೆ ಇಂತಹ ವ್ಯಕ್ತಿಯನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕು ಅಂತ ಸಹ ಇದೇ ಸಮಯದಲ್ಲಿ ಪ್ರಧಾನಿ ಮೋದಿಗೆ ಒತ್ತಾಯಿಸಲಾಯಿತು. ಆ ಮೂಲಕ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸಹಬಾಳ್ವೆಯಿಂದ ಇರುವ ನಂಜೇಗೌಡರ ಕ್ಷೇತ್ರ ಮಾಲೂರಿನಲ್ಲಿ ಭೀಮ ಘೋಷಣೆಗಳು ಮೊಳಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ಪ್ರದೀಪ್ ರೆಡ್ಡಿ, ಈ ದೇಶದಲ್ಲಿ ಬಡವರು, ಶ್ರೀಮಂತರು, ಎಲ್ಲಾ ಜಾತಿಯವರು, ಧರ್ಮದವರು ಸರಿಸಮಾನರಾಗಿ ಬದುಕಲಿ ಅಂತ ಸಂವಿಧಾನ ಬರೆದ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಎಂಬ ಕಿಡಿಗೇಡಿ ಅವಹೇಳನ ಮಾಡಿದ್ದಾನೆ. ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗಿದೆ ಅಂತ ಹೇಳುವ ಮೂಲಕ ಬಾಬಾ ಸಾಹೇಬರನ್ನು ಅವಮಾನಿಸಿದ್ದಾರೆ. ಅಮಿತ್ ಶಾ ಒಬ್ಬ ಕಿಡಿಗೇಡಿಯಾಗಿದ್ದು ಜಾತಿ ಧರ್ಮಗಳನ್ನ ಉಳಿತಾ ಇದ್ದಾನೆ. ಆದರೆ ನಾವು ಅಂಬೇಡ್ಕರ್ ಅನುಯಾಯಿಗಳು, ನಮಗೆ ಅವರ ಹೆಸರು ಹೇಳುವುದು ಹೆಮ್ಮೆಯ ವಿಷಯ. ಈ ದೇಶದಲ್ಲಿ ಬಿಜೆಪಿಯನ್ನ ಕಿತ್ತೊಗೆಯಬೇಕಾಗಿದೆ. ಅದರಿಂದ ಇದೀಗ ಭಾರತೀಯರೆಲ್ಲ ಒಗ್ಗಟ್ಟಾಗಬೇಕಿದೆ. ಆದ್ದರಿಂದ ಇಂದು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿದೆ. ನಮ್ಮ ಮಾಲೂರಿನಲ್ಲಿ ಶಾಸಕ ನಂಜೇಗೌಡರು ಅಂಬೇಡ್ಕರ್ ಅವರ ಘನತೆಯನ್ನು ಹೆಚ್ಚಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ನಂತರ ಮಾತನಾಡಿದ ಲಕ್ಷ್ಮೀನಾರಾಯಣ್, ದೇಶದಲ್ಲಿ ಸಂವಿಧಾನ ವಿರೋಧಿ ಕಾರ್ಯಗಳು ನಡೀತಾನೆ ಇದೆ. ಅಮಿತ್ ಶಾ ನಂತರ ದ್ರೋಹಿ, ಇಂದು ಎಲ್ಲರೂ ಸರಿಸಮಾನರಾಗಿ ಬದುಕಲಿ ಅಂತ ಅವಕಾಶ ಮಾಡಿಕೊಟ್ಟ ಅಂಬೇಡ್ಕರ್ ಅವರನ್ನೇ ಅವಮಾನಿಸಿದ್ದಾನೆ. ನಿಜವಾಗಿಯೂ ಮೋದಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಅಮಿತ್ ಶಾರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಇಡೀ ಭಾರತೀಯರೆಲ್ಲ ಇಂದು ಅವನಿಗೆ ಛೀಮಾರಿ ಹಾಕ್ತಾ ಇದ್ದಾವೆ. ಆದ್ದರಿಂದ ಅವನನ್ನ ಗಡೀಪಾರು ಮಾಡಬೇಕು ಅಂತ ಆಕ್ರೋಶದಿಂದಾನೇ ಹೇಳಿದ್ರು. ಇವತ್ತು ಪ್ರತಿಯೊಬ್ಬ ಬಡವ, ಶ್ರೀಮಂತ ಅಥವಾ ಲಿಂಗ ಸಮಾನತೆ, ಎಲ್ಲ ಜಾತಿ ಧರ್ಮಗಳು ಒಂದೇ ಅಂತ ಈ ದೇಶದಲ್ಲಿ ನಡೆಸ್ಕೊಂಡು ಹೋಗೋದಕ್ಕಂತ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರನ್ನ ಇವತ್ತು ಏನು ಸಂಸತ್ನಲ್ಲಿ ಏನು ಅಮಿತ್ ಶಾ ಅಂತ ಒಬ್ಬ ಕಿಡಿಗೇಡಿ, ಈ ದೇಶಕ್ಕೆ ಗೊತ್ತಿದೆ ಅಮಿತ್ ಶಾ ಅಂತ ಕಿಡಿಗೇಡಿ ಅವಹೇಳನ ಮಾಡಿದ್ದಾರೆ. ಅದನ್ನ ಈ ದೇಶ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಆ ಅಮಿತ್ ಶಾ ಒಬ್ಬ ಕಿಡಿಗೇಡಿ ಹೇಳ್ತಾನೆ ಅಂಬೇಡ್ಕರ್ ಅಂತ ಹೇಳೋದು ಇವತ್ತು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ. ಹೌದು, ಅಂಬೇಡ್ಕರ್ ಅನ್ನೋದು ಫ್ಯಾಷನ್. ನಾವೆಲ್ಲ ಅಂಬೇಡ್ಕರ್ ಹೇಳ್ತೀವಿ. ಅದು ಬಿಟ್ಟು ನಿಂತರ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ದೇವರ ಹೆಸರಲ್ಲಿ ಭಯ ಪಡಿಸ್ತಕ್ಕಂಥವರೆಲ್ಲ ಈ ಭಾರತೀಯರು. ಇಡೀ ಭಾರತ ಇದನ್ನ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಾದ್ಯಂತ ಇದನ್ನೇನ್ ಮಾಡ್ತಿದೆ, ದೇಶದಿಂದ ಹೊರಗೆ ಹಾಕ್ತಕ್ಕಂತ, ಅಮಿತ್ ಶಾನ ಹೊರಗೆ ಹಾಕ್ತಕ್ಕಂತ ಕೆಲಸ ಮಾಡೇ ಮಾಡ್ತೇವೆ. ಇವತ್ತು ಮತ್ತೊಮ್ಮೆ ಅಂಬೇಡ್ಕರ್ ಅವರ ಘನತೆಯನ್ನು ಹೆಚ್ಚತಕ್ಕಂತ ಕೆಲಸ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತು ಮಾಲೂರಿನಲ್ಲಿ ಕೆ.ವೈ. ನಂಜೇಗೌಡ ಮಾಡ್ತಿದ್ದಾರೆ. ಅಂಬೇಡ್ಕರ್ ಅವರು ಮತ್ತೊಮ್ಮೆ ಸ್ವತಂತ್ರ ಹೋರಾಟದಲ್ಲಿ ಯಾವ ರೀತಿ ಭಾರತೀಯರು ಒಂದಾದ್ರು, ಆ ಒಂದು ಮತ್ತೆ ಸಮಾನತೆಯನ್ನು ನಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಅಮಿತ್ ಶಾ ಅವರು ಅದಕ್ಕೆ ನಾಂದಿ ಆಡಿದ್ದಾರೆ. ನಾವೆಲ್ಲ ಭಾರತೀಯರು ಒಂದಾಗಿ ಬಿಜೆಪಿಯನ್ನು ಮುಗಿಸ್ತಕ್ಕಂಥ ಕಾಲ ಹತ್ತಿರದಲ್ಲಿದೆ ಅಂತ ಹೇಳ್ತೇವೆ. ಈಗ ದೇಶದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ, ಈ ಬಿಜೆಪಿಯವರು ಮತ್ತು ಅಮಿತ್ ಶಾ ಮತ್ತು ಮೋದಿ ಬಳಗ ಇದೆಯಲ್ಲ, ಇದು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ. ಇವತ್ತು ಅಮಿತ್ ಶಾ ಒಬ್ಬ ದ್ರೋಹಿ, ದೇಶ ದ್ರೋಹಿ. ಆ ಮನುಷ್ಯ ಇವತ್ತು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ, ಈ ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಂಬೇಡ್ಕರ್ ಅವರ ವಿರುದ್ಧ ಆತ ಧ್ವನಿ ಎತ್ತರಂತದ್ದು. ಆತನಿಗೆ ಇವತ್ತು ಇಡೀ ಭಾರತ ಜನತೆ ಅವನಿಗೆ ಚೀಮಾರಿ ಆಗ್ತಾ ಇದ್ದೀವಿ. ಅದನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಮೋದಿಗೆ ಮಾನ ಮರ್ಯಾದೆ ಇದ್ರೆ, ಮೋದಿ ಮಂತ್ರಿಮಂಡಲಕ್ಕೆ ಮಾನ ಮರ್ಯಾದೆ ಇದ್ರೆ ಶೀಘ್ರವಾಗಿ ಆತನ ಅಮಿತ್ ಶಾನ ಸಂಪುಟದಿಂದ ಆತನ ವಜಾ ಮಾಡಬೇಕು. ಹೇಳ್ಬೇಕು ಅಂತಂದ್ರೆ ಇಡೀ ಕಾಂಗ್ರೆಸ್ ನ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಒಕ್ಕೂರದಿಂದ ಏನಾಗ್ತಾ ಇದ್ವಿ ಅಂತಂದ್ರೆ ಆತನ ದೇಶದಿಂದ
ಅಂತ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಉಚ್ಚಾಟ ಮಾಡ್ಬೇಕು, ಗಡೀಪಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಕ್ಕೂಟದಿಂದ ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಇವರ ಸಂವಿಧಾನ ವಿರೋಧಿ ಹೇಳಿಕೆಗಳು ಮತ್ತು ಅಂಬೇಡ್ಕರ್ ವಿರೋಧಿ ಹೇಳಿಕೆಗಳು ಕೊಡ್ತಾ ಇದ್ರೆ ನಾವು ಅವನ್ನಂತೂ ನಾವೆಲ್ಲರೂ ತೀಕ್ಷ್ಣವಾಗಿ ಹೋರಾಟ ಮಾಡಿ, ಕ್ರಾಂತಿ ರೀತಿಯಲ್ಲಿ ಹೋರಾಟ ಮಾಡಿ ಅವ್ರಿಗೆ ಸರಿಯಾದ ಬುದ್ಧಿನ ನಾವು ಬಿಜೆಪಿ ಕಲಿಸುವೆ ನಮ್ಮ ಮಾತನ್ನ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಅವ್ರು ಮತ್ತೆ ಈ ತರಹ ಹೇಳಿಕೆಗಳನ್ನ ನಿಲ್ಲಿಸ್ಬೇಕು. ನಮಸ್ಕಾರ.